ಮಾಡ್ರಿ ಅವ್ರಿಗೆ ಶಿಕ್ಷೆ ಆಗಬೇಕ್ರಿ. ಅವನ ನಡು ರಸ್ತೆದಾಗ ಗಲ್ಲಿಗೆಸ್ಬೇಕಂದ್ರೆ ಇಡೀ ದೇಶಕ್ಕೆ ನಾವು ಮಾದರಿ ಹಾಕೋ ಗೋಕಾಕದಾಗ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಬಂಧನದಲ್ಲಿ ಇಟ್ಟಿದ್ದಾರೆ. ಖಂಡಿತ 10 ವರ್ಷದ ಬಾಲಕಿ ಮ್ಯಾಗ ಒಬ್ಬ ಶಿಕ್ಷಕ ಅತ್ಯಾಚಾರ ಏನ್ ಮಾಡಿದಲ್ಲ, ನಿಜವಾಗ್ಲೂ ನಾವೆಲ್ಲ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಏನಾಗದೈತೆ ಒಂಥರ ನಾಚಿಕೆ ಪಡುವಂತದ್ದಾಗಿದೆ. ನಮ್ಮ ಕಾನೂನೊಳಗೆ ಶಕ್ತಿ ಐತಿ ಅನ್ನೋದು ನಾವು ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅಂದ್ರೆ ಈ ದೇಶನ ತಲೆ ತಗ್ಸುವಂತ ಒಂದು ಘಟನೆ ಆಗಿದೆ. ಶಿಕ್ಷೆ ಮಾಡಕ್ ಬಿಟ್ಟೇ ಬಿಡ್ಬೇಕು ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ತಾವೆಲ್ಲ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಗೋಕಾಕ್ ವತಿಯಿಂದ ಇವತ್ತು ತಾವು ಒಂದು ಅತ್ಯಾಚಾರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕಂತೇಳಿ ಮನವಿ ಕೊಟ್ಟಿದ್ದೀರಿ. ಖಂಡಿತ ಇದು ಈಗಾಗಲೇ ತಮಗೆಲ್ಲ ಗೊತ್ತಿರಬೇಕು. 2 ದಿನದ ಹಿಂದೆನೇ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಕಾರ್ಯಾಚರಣೆ ಮಾಡಬೇಕು ಅಥವಾ ಏನು ಎಂಕ್ವೈರಿ ನಡೆಸಬೇಕು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅದರ ಪ್ರಕಾರ ಕಾನೂನು ರೀತಿಯಲ್ಲಿ ಎಷ್ಟು ಕಠಿಣವಾದಂಥ ಇದಿದೆ ಆ ರೀತಿ ಅವು ಸೆಕ್ಷನ್ ಮೂಲಕ ಎಲ್ಲ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಬಂಧನದಲ್ಲಿ ಇಟ್ಟಿದ್ದಾರೆ. ಖಂಡಿತ ಅದು ಏನಿದೆ ತಾವೇನು ಹೇಳ್ತಿದ್ದೀರಿ ಅದರ ಪ್ರಕಾರ ಮುಂದೆ ನಮ್ಮ ಕಡೆಯಿಂದ ಏನಿದೆ ಅಂತಂದ್ರೆ ತಾವು ಮನವಿ ಕೊಟ್ಟಿದ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ತಿಳಿಸಿ ಏನು ಸಾಧ್ಯ ಆಗುತ್ತೆ ಅದು ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಶಿಕ್ಷೆ ಕೊಡಲಿಕ್ಕೆ ಆಗುತ್ತಲ್ಲ ಆ ರೀತಿ ಕೊಡಲಿಕ್ಕೆ ನಾವು ಇದನ್ನ ಒಂದು ಮನವಿಯನ್ನು ಕಳಿಸ್ತಾ ಅಂತ ಹೇಳ್ತಾ ತಾವೇನು ಈಗ ಭಾಳ ಶಾಂತ ರೀತಿಯಿಂದ ತಾವು ಮನವಿ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ನಾನು ಧನ್ಯವಾದ. ನಾನು ಗೋಕಾಕದಾಗ ಇತ್ತೀಚೆಗೆ ಒಂದು ಪ್ರಗತಿ ಕೋಚಿಂಗ್ ಸೆಂಟರ್ದಾಗ ಬಾಲಕಿ ಮ್ಯಾಗ ಅತ್ಯಾಚಾರ ಪ್ರಕರಣ ಹೆಂಗಪ್ಪ ಅಂದ್ರೆ ಗೋಕಾಕದಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ವರಿ ಗುರು ಏನಮ್ಮ ನಮ್ಮ ಹಿಂದುತ್ವ ನಮ್ಮ ಸ್ಲೋಗನ್ ಗುರು ಪರಂಪರೆ ಒಳಗ ಒಬ್ಬ ಗುರುವಾಗಿ ಅತ್ಯಾಚಾರ ಮಾಡ್ತಾನಪ್ಪ ಅಂದ್ರ ಎಷ್ಟು ಮನಸ್ಥಿತಿ ಕಾಮುಕೈತೆ ವಿಚಾರ ಮಾಡ್ಬೇಕಾಗಿತ್ತು ಗೋಕಾಕದಾಗ. ಯಾಕಪ್ಪ ಅಂತಂದ್ರ ಸಣ್ಣ ಹುಡುಗಿರಿ 5 ವರ್ಷ 5ನೇಂತೆ ಅವ್ನ ಕಡೆ ಕೋಚಿಂಗ್ ಬಂದಾಳಂದ್ರ ಅವ್ನ ಮ್ಯಾಗ ಅತ್ಯಾಚಾರಕ್ಕೆ ಹುಡುಗಿ ಮಾಡ್ತಾರ ಎಷ್ಟು ಹೊಲಸ್ ಮನುಷ್ಯ ಇರ್ಬೇಕಪ್ಪ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ. ಅಂಥವ್ರು ಗೋಕಾಕದಾಗ ಇಡೀ ದೇಶದ ಗೋಕಾಕದ ಒಂದು ಇತಿಹಾಸ ನಿರ್ಮಾಣ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಗಲ್ಲಿಗೇರ್ಸ್ ಬರೀ ನಾವು ಸ್ಲೋಗನ್ದಾಗ ಆಗ್ಬಾರ್ದ, ಅವನ ನಡು ರಸ್ತೆದಾಗ ಗಲ್ಲಿಗೇರ್ಸ್ಬೇಕಂದ್ರೆ ಇಡೀ ದೇಶಕ್ಕೆ ನಾವು ಮಾದರಿ ಹಾಕುವ ಗೋಕಾಕದಾಗ ಮಾಡ್ರಪ್ಪ ಇಡೀ ಜಗತ್ತಿಗೆನ ಹಾಕುವ. ಅದ್ರ ಸಂಬಂಧ ದಯಮಾಡಿ ನಮ್ಮ ವಿನಂತಿ ಪೊಲಿಟಿಷಿಯನ್ಗೆ ಏನಪ್ಪ ಅಂದ್ರೆ 1 ವರ್ಷ 2 ವರ್ಷ ಶಿಕ್ಷೆ ಕೊಟ್ಟು ಬಿಡುಗಡೆ ಮಾಡಕ್ ಹೋಗ್ಬೇಡ್ರಿ. ಅವಂಗ ಕಾನೂನು ರೀತಿ ಅತಿ ಕಾನೂನು ರೀತಿ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಬರೆದು ಕೊಟ್ಟಾರ ನಮ್ಗೆ. ಅಂತಹ ಕಾನೂನು ಇಡೀ ಜಗತ್ತಿಗೆ ಮಾದರಿ ಆಗ್ಬೇಕು. ಅದಕ್ಕೆ ದಯಮಾಡಿ ಏನೈತ್ರಿ ಅಂಥವ್ರಿಗೆ ಕಾನೂನು ಶಿಕ್ಷೆ ಆಗ್ಬೇಕಂತ ವಿನಂತಿ ಮಾಡ್ಕೊಂಬೇಕು. ಇನ್ನೊಂದು ಯಾರು ಕೋಚಿಂಗ್ ಸೆಂಟರ್ ಐತ್ಲ ದಯಮಾಡಿ ವಾರ್ಡನ್ ಲೇಡೀಸ್ ಹೆಣ್ಮಕ್ಳು ನೀಡ್ರಿ. ಯಾಕಂದ್ರೆ ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಹುಡುಗಿ ಹೇಳ್ತೈತಿ ಗೊತ್ತಾಗೈತಿ. ನೀವು ಕಾಮಕ್ಕೆ ಒಬ್ಬ ಇದ್ದಪ್ಪ ಅಂತಂದ್ರೆ ಏನೂ ಗೊತ್ತಾಗಂಗಿಲ್ಲ. ಅದಕ್ಕೆ ನಾ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಮುಖಾಂತರ ಮನವಿ ಏನು ಮಾಡ್ತೀವಿ, ಯಾವ ಬೇಕಾದ ಗೋಕಾಕದ ಕೋಚಿಂಗ್ ಸೆಂಟರ್ ಅಂದ್ರೆ ಬೈದ ವಾತಾವರಣ ನಿರ್ಮಾಣ ಆಗೈತೆ. ಮನ್ಯಾನ ಹೆಣ್ಮಕ್ಳು ಕೋಚಿಂಗ್ ಕಲಿಸೋರ, ಯಾಕಂದ್ರೆ ನವೋದಯ ಸೈನಿಕ ಮುರಾರ್ಜಿ ಇಂಥ ಕೋಚಿಂಗ್ 5ನೇಂತೆ ಹುಡುಗರನ್ನ ಇಡ್ತಾರೆ. ಅದಕ್ಕೆ ನಾವು ವಿನಂತಿ ಏನು ಮಾಡ್ಕೋತೀನಿ ಅಂತಲ್ಲಿ ವಾರ್ಡನ್ ನೀಡ್ರಿ, ಯಾರಿಗಾರು ಪರ್ಮಿಷನ್ ಕೊಟ್ಟಿರಲ್ಲ ಹೆಣ್ಮಕ್ಳು ನೀಡ್ರಿ, ಲೇಡೀಸ್ ಇಡ್ರಿ ಅಂದಾಗ ಮಾತ್ರ ಇಂಥವು ತಡೆಯಕ್ಕೆ ಸಾಧ್ಯ ಆಕೈತೆ ಅಂತೇಳಿ